ಕೋಗಿಲೆ ಲೇಔಟ್ನಲ್ಲಿ ಏನು ಒಕ್ಕಲೆಬ್ಬಿಸಲಾಗ್ತಾ ಇದೆ ಅಥವಾ ಅಕ್ರಮ ತೆರವು ಕಾರ್ಯ ನಡೀತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ವಿಧವಾದಂತಹ ವಿವಾದಗಳು ಮುನ್ನೆಲೆಗೆ ಬರ್ತಾ ಇದೆ. ಅದರಲ್ಲೂ ಕೂಡ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಎಂಟ್ರಿಯಿಂದಾಗಿ ಇದು ಅಂತಾರಾಜ್ಯ ಫೈಟ್ ಆಗಿ ಪರಿಣಮಿಸಿದೆ. ಹಾಗೆ ನೋಡಿದ್ರೆ ಅಕ್ರಮ ತೆರವು ಇದು ಕಾನೂನಿನ ಪ್ರಕಾರ ಸರ್ವೇ ಸಾಮಾನ್ಯ. ಈ ಬೆಂಗಳೂರಲ್ಲಿ ಮಳೆ ಬಂದಾಗ ಯಾವಾಗ ರಾಜ ಕಾಲುವೆ ತುಂಬಿ ಹರಿದು ಮನೆಗಳಿಗೆಲ್ಲ ನೀರು ಹರಿಯುತ್ತೆ ಮತ್ತು ಒಂದು ರೀತಿ ಜಲಾವೃತವಾಗಿ ನಡುಗಡ್ಡೆ ಅಂತಾಗುತ್ತಾ, ಅವಾಗೆಲ್ಲ ನಾವು ನೀವು ಮತ್ತು ಈ ಬೆಂಗಳೂರಿನ ಪ್ರಜೆಗಳು ಎಲ್ಲರೂ ಕೂಡ ಪದೇ ಹೇಳ್ತೀವಿ, ಮುಲಾಜಿಲ್ದೆ ಯಾರ್ಯಾರು ಒತ್ತುವರಿ ಮಾಡಿದ್ದಾರೆ ಅವ್ರನ್ನೆಲ್ಲ ತೆರವು ಮಾಡಿ, ಮುಖಾಮುಖಿ ನೋಡಬೇಡಿ ತೆರವು ಮಾಡಿ ಅಂತ ಹೇಳ್ತೀವಿ. ಅದೇ ರೀತಿ ಸರ್ಕಾರಿ ಭೂಮಿಯನ್ನ ಯಾರಾದರೂ ಒತ್ತುವರಿ ಮಾಡ್ಕೊಂಡಿದ್ರೆ ಅವ್ರಿಗೂ ಕೂಡ ತೆರವು ಮಾಡಿ ಅಂತ ಹೇಳ್ತೀವಿ. ಇದಕ್ಕೆ ಯಾವುದೇ ಧರ್ಮದ ಸೋಂಕಿಲ್ಲ, ಇದಕ್ಕೆ ಯಾವುದೇ ಪಕ್ಷದ ಸೋಂಕಿಲ್ಲ, ಇದಕ್ಕೆ ಬಡವರು ಶ್ರೀಮಂತರು ಅನ್ನುವಂಥ ಸೋಂಕಿಲ್ಲ. ಆದರೆ ಇದಕ್ಕೆ ಧರ್ಮದ ಸೋಂಕಿರಬಾರ್ದು, ಆದರೆ ಮಾನವೀಯತೆಯ ಸೋಂಕಿರಬೇಕು. ನಾವೇನೇ ಮಾಡಿದ್ರೂ ಕೂಡ ಮಾನವೀಯತೆಯಿಂದ ನಡೆದುಕೊಳ್ಳಬೇಕಾಗತ್ತೆ. ಆ ಕೋಗಿಲೆ ಲೇಔಟ್ನಲ್ಲಿ ಅಕ್ರಮವಾಗಿ ಇದ್ದಾರೆ, ಒತ್ತುವರಿ ಮಾಡಿಕೊಂಡಿದ್ದಾರೆ, ಅಲ್ಲಿಂದ ಅವರನ್ನು ತೆರವುಗೊಳಿಸಬಹುದು, ನಿಜ, ಕರೆಕ್ಟ್. ಕಾನೂನು ಎಲ್ಲರಿಗೂ ಒಂದೇ, ಬಡವರಿಗೂ ಒಂದೇ, ಶ್ರೀಮಂತರಿಗೂ ಒಂದೇ, ನಮಗೂ ಒಂದೇ, ನಿಮಗೂ ಒಂದೇ, ಹಿಂದೂಗಳಿಗೂ ಒಂದೇ, ಮುಸಲ್ಮಾನರಿಗೂ ಒಂದೇ, ಎಲ್ಲರಿಗೂ ಒಂದೇ. ಆದರೆ ತೆರವುಗೊಳಿಸುವಾಗ ಒಂದಿಷ್ಟು ಮಾನವೀಯತೆಯನ್ನು ಅಪ್ಲೈ ಮಾಡಬೇಕಾಗುತ್ತೆ. ಧರ್ಮಕ್ಕೊಂದರಂತೆ ಕಾನೂನುಗಳು ಅಥವಾ ಮಾನವೀಯತೆ ಬೇರೆ ಆಗಲ್ಲ. ಅವ್ರ ಮೈಯಲ್ಲಿ ಹರಿಯೋದು ರಕ್ತ, ನಮ್ಮ ಮೈಯಲ್ಲಿ ಹರಿಯೋದು ರಕ್ತ. ಈ ಬೆಂಗಳೂರಿನ ಚಳಿಗೆ ಅವ್ರ ಮೈಯೂ ನಡುಗುತ್ತೆ, ನಮ್ಮ ಮೈಯೂ ನಡುಗುತ್ತೆ. ಬೆಳಗಿನ ಜಾವ 4 ಗಂಟೆಗೆ ಬುಲ್ಡೋಜರ್ ಹಾಯಿಸಿ ಮನೆಗಳನ್ನು ನೆಲಸಮ ಮಾಡಿದರೆ ಮಕ್ಕಳು ಮರಿನ ಕಟ್ಕೊಂಡು ಎಲ್ಲಿಗೆ ಹೋಗ್ತಾರೆ ಅನ್ನೋದು ಮಾನವೀಯತೆ. ತೆರವಿಗೆ ವಿರೋಧ ಇಲ್ಲ, ಆದರೆ ಸ್ವಲ್ಪ ಮಾನವೀಯತೆಯಿಂದ ನಡ್ಕೋಬೋದಾಗಿತ್ತಲ್ಲ ಸರ್ಕಾರ ಅನ್ನೋದಷ್ಟೇ ಪ್ರಶ್ನೆ. ಈ ಮಾನವೀಯತೆಯ ಪಾಠವನ್ನು ಕೇರಳ ಸರ್ಕಾರ ಬಂದು ಹೇಳುತ್ತೆ ಅಂದರೆ ನಿಮಗೆ ಬೇಕಾದಷ್ಟು ತರಲೆ ತಾಪತ್ರಯಗಳಿವೆ. ನಿಮ್ಮನ್ನೆಲ್ಲ ಕಚ್ಚಿ ಅಳ್ಳಾಡ್ತಾ ಇದೆ, ನಿಮ್ಮ ವೋಟ್ ಬ್ಯಾಂಕ್ ಕುಸಿತಾ ಇದೆ, ನಿಮ್ಮಲ್ಲಿ ಸಮಸ್ಯೆಗಳು ತಾಂಡವಾಡ್ತಾ ಇವೆ. ಫಸ್ಟ್ ಅದನ್ನು ಸರಿ ಮಾಡ್ಕೊಳ್ಳಿ, ಆಮೇಲೆ ಕರ್ನಾಟಕದಲ್ಲಿ ಏನೇ ಆಗಲಿ, ಧರ್ಮಸ್ಥಳ ಇಶ್ಯೂ ಆಗಲಿ ಬಂದುಬಿಡ್ತಾರೆ. ಅದೇನೋ ಆನೆ ತುಳಿತಾವೆ ನಮ್ಗಿಷ್ಟು ಪರಿಹಾರ ಕೊಡಿ ಅಂತ ಬಂದುಬಿಡ್ತಾರೆ. ನಾವೇನೋ ಇಲ್ಲಿ ತೆರವು ಮಾಡಿ ಒತ್ತುವರಿ ಅಂತ ಬಂದುಬಿಡ್ತಾರೆ. ಎಲ್ಲದಕ್ಕೂ ಕೇರಳ ಸರ್ಕಾರ ನಂದೆಲ್ಲಿಡಲಿ ಅಂತ ಬಂದೇ ಬಿಡ್ತದೆ. ಹೀಗಾಗಿ ಇದು ನಮ್ಮ ಫೈಟ್, ನಾವು ಮಾಡ್ಕೋತೀವಿ ಮಾನವೀಯ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ. ಹಾಗಾದರೆ ಇವತ್ತಿರುವಂಥ ಅತಿ ದೊಡ್ಡ ಪ್ರಶ್ನೆ, ಇಲ್ಲಿ ವಾಸಿಸುವವರು ನಮ್ಮವರ ಅಥವಾ ಬೇರೆಯವರ? ಇಲ್ಲಿ ವಾಸಿಸುವವರು ನಮ್ಮವರ ಅಥವಾ ಬಾಂಗ್ಲಾದೇಶಿಯರ? ಇಲ್ಲಿ ವಾಸಿಸುವವರು ಯಾರು ಅಂದರೆ ತೆರವು ಮಾಡಿದಾರಲ್ಲ ಅಲ್ಲಿ. ಇದರ ಬಗ್ಗೆ ದೊಡ್ಡ ಫೈಟ್ ನಡೀತಾ ಇದೆ. ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಕ್ರಮ ಬಾಂಗ್ಲಾದೇಶಿಗರು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ವಿವಾದಗಳ ಮಧ್ಯೆ ಇಲ್ಲಿ ಏನು ತೆರವು ನಡೀತಾ ಇದೆ, ಇದು ಓಲೈಕೆನಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಹಾಗಾಗಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ಬಗ್ಗೆ ಚರ್ಚೆ ಮಾಡ್ತೀವಿ.